ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ತಾನು ಯಾರ್ಯಾರ ಹಿಂದೆ ತನ್ನ ಶಕ್ತಿ ಅಡಗಿದೆ, ಯಾರ್ಯಾರ ಸ್ವರೂಪ ತಾನು ಅನ್ನುವಂಥದ್ದನ್ನು ಹೇಳ್ತಾ ಅರ್ಜುನನಿಗೆ ತಾನು ವಜ್ರಾಯುಧ ಮತ್ತು ಗೋವುಗಳಲ್ಲಿ ಶ್ರೇಷ್ಠವಾದ ಕಾಮಧೇನು, ಪ್ರಜೋತ್ಪತ್ತಿಗೆ ಕಾರಣವಾದಂಥ ಕಾಮದೇವ, ಸರ್ಪಗಳಲ್ಲಿ ಶ್ರೇಷ್ಠವಾದ ಬಲಿಷ್ಠವಾದ ವಾಸುಕಿ, ಇವೆಲ್ಲವೂ ನಾನೇ ಅಂತ ಹೇಳಿದ್ದ. ಮತ್ತೆ ಮುಂದುವರೆದು 29 ಮತ್ತು 30ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತೃಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ ಅಂತ ಹೇಳಿದ. ಅಂದರೆ ಈ ನಾಗಗಳಲ್ಲಿ ಅನಂತ ನಾನು, ಜಲದೇವತೆಗಳಲ್ಲಿ ವರುಣ ನಾನು, ಪಿತೃದೇವತೆಗಳಲ್ಲಿ ಅರ್ಯಮ ನಾನು, ಹಾಗೂ ಶಾಸಿಸುವವರಲ್ಲಿ ಯಮ ನಾನು ಅಂತ ಹೇಳಿದ. ನೋಡಿ ಎಷ್ಟು ಸ್ವರೂಪಗಳು ತನ್ನಲ್ಲಿದೆ, ಯಾರ್ಯಾರ ಹಿಂದೆ ತನ್ನ ಶಕ್ತಿ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾ ಇದ್ದಾನೆ ಶ್ರೀಕೃಷ್ಣ. ಇಲ್ಲಿ ಏನು ಹೇಳ್ತಾನೆ, ಆದಿಶೇಷನಿಗೆ ಅನಂತ ಅನ್ನುವಂಥ ಹೆಸರು. ಶ್ರೀ ಮಹಾವಿಷ್ಣು ಮಲಗಿರುವಂಥ ಆದಿಶೇಷ ಅನಂತ ಅನ್ನುವಂಥ ಹೆಸರನ್ನು ಪಡೆದಿದ್ದಾನೆ. ಆ ಅನಂತ ನಾನೇ, ಎಲ್ಲದಕ್ಕಿಂತ ಅತಿ ದೊಡ್ಡ ಮತ್ತು ಬಲಿಷ್ಠವಾದ ಸರ್ಪ ಆ ಅನಂತ ನಾನು. ಮತ್ತು ಜಲದಲ್ಲಿ ಇರ್ತಕ್ಕಂಥ ಮತ್ತು ನೀರಿಗೆ ಸಂಬಂಧಿಸಿದಂಥ ಅಧಿಪತಿ ವರುಣ, ಆ ವರುಣನು ನಾನು. ಪಿತೃದೇವತೆಗಳಿಗೆಲ್ಲ ಅಧಿಪತಿ ಅರ್ಯಮ ಅಂತ. ಪಿತೃದೇವತೆಗಳ ಅಧಿಪತಿ, ಎಲ್ಲರಿಗಿಂತ ಹಿರಿಯನಾದ, ಪಿತೃದೇವತೆಗಳಿಗೆಲ್ಲ ಒಡೆಯನಾಗಿರುವಂಥವನು ಅರ್ಯಮ. ಆ ಅರ್ಯಮ ನಾನು. ಮತ್ತು ಎಲ್ಲವರಿಗೂ ಮರಣ ಶಾಸನವನ್ನು ಶಾಸಿಸುವಂಥವನು, ಮರಣ ಮತ್ತು ಮರಣ ನಂತರ ಎಲ್ಲವನ್ನೂ ಕೂಡ ಶಾಸಿಸುವಂಥವನೇ ನಾನು. ಅಂದರೆ ಯಮಧರ್ಮ, ತಪ್ಪು ಒಪ್ಪುಗಳನ್ನೆಲ್ಲ ಪರಿಗಣಿಸಿ ಶಾಸನ ಕೊಡ್ತಕ್ಕಂಥವನು, ಎಲ್ಲದಕ್ಕೂ ಕೂಡ ಅವರ ತಪ್ಪು ಒಪ್ಪುಗಳಿಗೆ ಅನುಗುಣವಾಗಿ ಶಾಸಿಸುವಂಥ ಯಮ ನಾನು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ಅಂತ ಹೇಳ್ದ. ಅಂದರೆ ದೈತ್ಯರಲ್ಲಿ ನಾನು ಪ್ರಹ್ಲಾದ, ಎಣಿಕೆ ಮಾಡುವವರಲ್ಲಿ ಕಾಲಪುರುಷ, ಮೃಗಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ಗರುಡ ನಾನು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಹಿರಣ್ಯಕಶ್ಯಪುವಿನ ಮಗ, ಒಬ್ಬ ರಾಕ್ಷಸನ ಮಗನಾದರೂ ಕೂಡ ಮಹಾ ವಿಷ್ಣು ಭಕ್ತನಾದಂಥ ಪ್ರಹ್ಲಾದ ನಾನೇ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಮತ್ತು ಎಲ್ಲರ ತಪ್ಪು ಒಪ್ಪುಗಳನ್ನು ಎಣಿಕೆ ಮಾಡುವಂಥ ಯಮ, ಅಥವಾ ಆ ಯಮನಿಗೆ ಒಂದು ಶಕ್ತಿಯನ್ನು ನೀಡುವಂಥ ಲಯಕಾರಕನಾದಂಥ ಶಿವ, ಇಲ್ಲಿ ಎರಡು ಅರ್ಥಗಳನ್ನು ತಗೋಬಹುದು. ಎಲ್ಲರ ಒಂದು ತಪ್ಪು ಒಪ್ಪುಗಳನ್ನು ಎಣಿಕೆ ಮಾಡಿ ಅವರಿಗೆ ಲಯವನ್ನು ಕೊಡ್ತಕ್ಕಂಥ ಶಿವನೂ ನಾನೇ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಪ್ರಾಣಿಗಳಲ್ಲೆಲ್ಲ ಅತ್ಯಂತ ಬಲಿಷ್ಠವಾದಂಥ ಮೃಗರಾಜ ಸಿಂಹ, ಅದು ನಾನೇ. ಹಾಗೂ ಅತ್ಯಂತ ಶ್ರೇಷ್ಠವಾದ ಪಕ್ಷಿಗಳ ರಾಜ ಗರುತ್ಮಂತ ಅಂತ ಕರೀತಾರೆ, ಗರುಡ ನಾನೇ ಅಂತ ಹೇಳ್ತಾ ಇದ್ದಾನೆ. ಹೀಗೆಲ್ಲ ಭಗವಂತ ಅನೇಕ ಸ್ವರೂಪಗಳನ್ನು ಪಡ್ಕೊಂಡಿರುವಂಥವನು. ಮತ್ತು ಯಾವ್ಯಾವ ಒಂದು ಭಗವಂತನ ಅಂಶ ಇರತಕ್ಕಂಥ ರೂಪಗಳನ್ನು ನಾವು ಕಾಣ್ತೀವಿ, ಅವೆಲ್ಲವೂ ಕೂಡ ನಾನೇ ಅಂತ
ಭಗವಂತ ಶ್ರೀಕೃಷ್ಣನ ಅವತಾರದಲ್ಲಿ ಹೇಳ್ತಾ ಇದ್ದಾನೆ. ಭಗವಂತನ ಎಲ್ಲ ಅವತಾರಗಳು ಇವೆಲ್ಲವುಗಳಲ್ಲೂ ಕೂಡ ಭಗವಂತನೇ ಅಡಗಿದ್ದಾನೆ. ಇವೆಲ್ಲ ಅವತಾರಗಳ ಹಿಂದೆ ಇರತಕ್ಕಂಥವನು ಭಗವಂತ ಅನ್ನುವಂಥ ವಿಷಯವನ್ನು ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.